ತುಂಬಾ ಜನ ಬಟರ್ ಫ್ರೂಟ್ ಬೆಳೆದು ಒಂದ್ ಎಕರೆಯಲ್ಲಿ 10 ಲಕ್ಷ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಬಟರ್ ಫ್ರೂಟ್‌ನ ರಿಯಾಲಿಟಿ ಹೇಳ್ತೀವಿ ನೋಡಿ. ಎಲ್ಲ ವೆರೈಟಿಯನ್ನ ಬೆಳೆದು ಬಟರ್ ಫ್ರೂಟಲ್ಲಿ 10 ಲಕ್ಷ ಎಲ್ಲ ಮಾಡೋಕ್ಕಾಗಲ್ಲ. ಫಸ್ಟ್ ಎಲ್ಲ ಬಟರ್ ಫ್ರೂಟ್ ₹100 ಇಂದ ₹200 ವರೆಗೂ ಕೆಜಿ ಅನ್ನೋದು ಇರ್ತಿತ್ತು. ಈಗ ಜಾಸ್ತಿ ಆಗಿರೋದ್ರಿಂದ ಫಸ್ಟು ಓನ್ಲಿ ಕೆಲವೊಂದು ಜಿಯೋಗ್ರಫಿಕಲ್ ರೀಜನ್‌ನಲ್ಲಿ ಮಾತ್ರ ಬಟರ್ ಫ್ರೂಟ್ ಅನ್ನ ಬೆಳೀತಿದ್ರು. ಈಗ ಎಲ್ಲ ಕಡೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನಿಮ್ಗೊಂದು ₹60 ₹70 ಹೋಲ್‌ಸೇಲ್ ಮಾರ್ಕೆಟ್ ಅನ್ನೋದು ಇದೆ. ಅದು ಅನ್ ಸೀಸನ್ ಅಲ್ಲಿ ₹70 ಇರೋದು ₹140 ₹150 ನಾರ್ಮಲ್ ಬಟರ್ ಫ್ರೂಟ್‌ಗೆ ಇದೆ. ಸೊ ನಿಮಗೆ ಬಟರ್ ಫ್ರೂಟ್ ಅಲ್ಲಿ ಹಲವಾರು ವೆರೈಟಿಗಳು ಬರುತ್ತೆ. ಎರ್ಟಿಂಗರ್ ಅಂತ ಬರುತ್ತೆ, ಮತ್ತೆ ತುಂಬಾ ಬರುತ್ತೆ, ಬಲ್ಪ್ ಅಂತ ಬರುತ್ತೆ, ಮತ್ತೆ ದೇಸಿಯ ವೆರೈಟಿಗಳು ತುಂಬಾ ಬರುತ್ತೆ. ಬಟ್ ಡಿಮ್ಯಾಂಡ್ ಇರೋದು ಒಂದೇ ಒಂದು ವೆರೈಟಿಗೆ. ಅದು ಯಾವ್ದಪ್ಪ ಅಂದ್ರೆ ಮೆಕ್ಸಿಕನ್ ಆಶ್. ಈ ಮೆಕ್ಸಿಕನ್ ಆಶ್ ಯಾಕೆ ಇಷ್ಟೊಂದು ಫೇಮಸ್ ಅಂದ್ರೆ ನಿಮಗೆ ಇದರ ಕೀಪಿಂಗ್ ಕ್ವಾಲಿಟಿ ಅನ್ನೋದು ಚೆನ್ನಾಗಿರುತ್ತೆ. 25 ದಿನದವರೆಗೂ ಕೂಡ ಇದನ್ನ ಇಡಬಹುದು. ನ್ಯೂಟ್ರಿಷನ್ ಫ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಈ ಮೆಕ್ಸಿಕನ್ ಆಶ್ ಅನ್ನೋದು ತುಂಬಾ ಬೆಸ್ಟ್. ಸೊ ನೀವು ಮೆಕ್ಸಿಕನ್ ಆಶ್ ಬೆಳೆದ್ರೆ ಮಾತ್ರ ನೀವೇನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಇದನ್ನ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ಬಟ್ ಇದ್ರ ಏನಂದ್ರೆ ನೀವು ಸ್ಟಾರ್ಟಿಂಗ್ ಮಾಡಿದಾಗ ರೈಸರ್ಡ್ ಬೆಡ್ ಸಿಸ್ಟಮ್ ಅಂತ ಕರೀತಾರೆ, ಅದೇ ಸಿಸ್ಟಮ್ ಅಲ್ಲಿ ನೀವು ಬೆಳಿಬೇಕಾಗುತ್ತೆ. ಅಂಡ್ ತುಂಬಾ ಜನ ಇದನ್ನ ಡ್ರ್ಯಾಗನ್ ಫ್ರೂಟ್ ಕಂಪೇರ್ ಮಾಡಕ್ ಹೋಗ್ತಾರೆ. ಡ್ರ್ಯಾಗನ್ ಫ್ರೂಟ್ಗೂ ಬಟರ್ ಫ್ರೂಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆಯ್ತಾ. ಅದರಲ್ಲೂ ಮೆಕ್ಸಿಕನ್ ಆಶ್ಗೆ ಡ್ರ್ಯಾಗನ್ ಫ್ರೂಟ್ಗೆ ನಿಮಗೆ ಯಾವುದೇ ರೀತಿಯಾದ ಅದು ಈವನ್ ಜ್ಯೂಸ್ ಅಂಗಡಿಗಳಲ್ಲೂ ಹೋಗ್ಬಿಟ್ಟು ಯಾರಾದರೂ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕೇಳ್ತಾರ, ಯಾರು ಕೇಳಲ್ಲ. ಅದರ ಬೈ ಪ್ರಾಡಕ್ಟ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಆದರೆ ಮೆಕ್ಸಿಕನ್ ಆಶ್ ಏನು ಬಟರ್ ಫ್ರೂಟ್ ಆಶ್ ಇದೆಯೋ ಇದನ್ನ ನೀವು ತುಂಬಾ ಕಡೆ ತುಂಬಾ ದೇಶಗಳಲ್ಲಿ ಡಾಕ್ಟರ್ಸೇ ರೆಕಮೆಂಡ್ ಮಾಡ್ತಿದ್ದಾರೆ. ಡೈಲಿ ಒಂದು ಆಪಲ್ ತಿನ್ನೋ ಬದಲು ಬಟರ್ ಫ್ರೂಟ್ ಅನ್ನ ತಿನ್ನಿ ಅಂತ ಬಿಟ್ಟು. ಜ್ಯೂಸ್ ಅಂಗಡಿಗಳಲ್ಲಿ ಹೈಯೆಸ್ಟ್ ಹೋಗ್ತಿದೆ, ಕಾಸ್ಮೆಟಿಕ್ಸ್ ಅಲ್ಲಿ ಹೋಗ್ತಿದೆ, ಬ್ಯೂಟಿ ಇಂಡಸ್ಟ್ರೀಸ್ ಅಲ್ಲಿ ಹೋಗ್ತಿದೆ. ಸೊ ಇದಕ್ಕೆ ಬೈ ಪ್ರಾಡಕ್ಟ್ಸ್ ಇರೋದ್ರಿಂದ ಮಾರ್ಕೆಟ್ ಅನ್ನೋದು ಕಡಿಮೆ ಆಗೋದಿಲ್ಲ. ಸೊ ಇವತ್ತು ನಾವು ಸ್ವಸ್ತಿಕ್ ಫಾರ್ಮ್ಸ್ ಅಂಡ್ ನರ್ಸರಿಯಲ್ಲಿ ಇದೀವಿ. ನಿಮ್ಗೆ ಏನಾದರೂ ಒಳ್ಳೆ ಮೆಕ್ಸಿಕನ್ ಆಶ್ ಬಟರ್ ಫ್ರೂಟ್ ಗಿಡಗಳು ಬೇಕಿತ್ತು ಅಂದ್ರೆ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಎಲ್ಲ ತಳಿಗಳನ್ನ ಬೆಳೆದ್ಬಿಟ್ಟು ನೀವು ಒಳ್ಳೆ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಮೆಕ್ಸಿಕನ್ ಆಶ್ ಬೆಳೆದ್ರೆ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಹಂಗಂತ ಪ್ರಾಫಿಟೇ ಮಾಡೋಕ್ಕಾಗಲ್ವಾ ಅಂದರೆ ಆರಾಮಾಗಿ ಯಾವುದೇ ಬಟರ್ ಫ್ರೂಟ್ ಬೆಳೆದ್ರು ಕೂಡ ನಿಮ್ಗೆ ಲೋಯೆಸ್ಟ್ ₹50 ಇಟ್ಕೊಂಡ್ರು ಕೂಡ 100 ಕೆಜಿಗೆ ₹5,000 ಆಗುತ್ತೆ. ಒಂದು ಮರ ಕನಿಷ್ಠ ಅಂದರೂ ಕೂಡ 5 ವರ್ಷ ಆದಮೇಲೆ 100 ಕೆಜಿ ಬರುತ್ತೆ. ಒಂದು ₹5,000 ಅಂತೂ ನೀವು ನೆಟ್ ಪ್ರಾಫಿಟನ್ನು ಮಾಡ್ಬೋದು. ಬಟ್ ಮಾರ್ಕೆಟಿಂಗ್ ನಿಮ್ಗೆ ಗೊತ್ತಿರಬೇಕಷ್ಟೇ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.